ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದುರಂತ ಅಂದರೆ ಇದೇ ನೋಡಿ. ಅಹಮದಾಬಾದ್ನಲ್ಲಾದ ವಿಮಾನ ಅಪಘಾತ ನಿಜಕ್ಕೂ ಭಯಾನಕ, ಅಷ್ಟೇ ಹೃದಯ ವಿದ್ರಾವಕ. ಇಲ್ಲಿ ಸತ್ತವರದ್ದು ಒಬ್ಬೊಬ್ಬರದ್ದು ಒಂದೊಂದು ಕತೆ. ತಮ್ಮವರನ್ನ ನೋಡಲು ಹೋಗ್ತಾ ಇದ್ದವರು, ಇನ್ನೂ ಕೆಲವರು ಬದುಕು ಕಟ್ಟಿಕೊಳ್ಳಲು ತೆರಳ್ತಾ ಇದ್ದವರು, ಇನ್ನು ಪ್ರವಾಸಕ್ಕಾಗಿ ಪ್ರಯಾಣಿಸ್ತಾ ಇದ್ದವರು. ಹೀಗೆ ಅನೇಕರು ಒಂದೊಂದು ಆಸೆ ಇಟ್ಕೊಂಡು ಈ ವಿಮಾನ ಹತ್ತಿದ್ರು. ಆದರೆ ಇಲ್ಲಿ ಯಾರ ಆಸೆಯೂ ಈಡೇರಲಿಲ್ಲ, ಪ್ರಾಣವೂ ಉಳಿಯಲಿಲ್ಲ. ಎಲ್ಲವೂ ಬೆಂಕಿಯಲ್ಲಿ ಸುಟ್ಟು ಕರಕಲಾಯಿತು. ಇದೀಗ ಅವರೆಲ್ಲರ ಮನೆಗಳಲ್ಲಿ ಹರಿತಾ ಇರೋದು ಕಣ್ಣೀರಿನ ಕೋಡಿ. ಅಷ್ಟಕ್ಕೂ ಈ ವಿಮಾನ ದುರಂತ ಹೇಗಾಯಿತು? ವಿಮಾನಗಳು ಹೇಗೆ ಪತನವಾಗುತ್ತವೆ? ಹವಾಮಾನ ವೈಪರೀತ್ಯ ಅಂದ್ರೇನು? ನಿನ್ನೆ ಪತನವಾಯ್ತಲ್ಲ ವಿಮಾನ, ಅದಕ್ಕೆ ಕಾರಣವೇನು? ಹಾಗೆ ವಿಮಾನ ದುರಂತಗಳಲ್ಲಿ ಇಲ್ಲಿಯವರೆಗೆ ದೇಶದ ಯಾವೆಲ್ಲ ನಾಯಕರು ಹೇಗೆಲ್ಲ ಸಾವಿನ ಮನೆ ಸೇರಿದ್ದಾರೆ ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಿನ್ನೆ ಅಂದರೆ ಗುರುವಾರ ನಡೆದ ಈ ವಿಮಾನ ದುರಂತಕ್ಕೆ ದೇಶವೇ ಬೆಚ್ಚಿಬಿದ್ದಿದೆ. ಕೋಟಿ ಕೋಟಿ ಜನರು ಸತ್ತವರಿಗಾಗಿ ಮರಗಿದೆ. ಇದರ ನಡುವೆ ಈ ವಿಮಾನ ಹೇಗೆ ಪತನವಾಯಿತು? ಇದಕ್ಕೆ ಕಾರಣವೇನು? ವಿಮಾನದಲ್ಲಿ ಏನಾದರೂ ದೋಷವಿತ್ತ ಅನ್ನೋ ಕಾರಣಗಳನ್ನು ಇಟ್ಕೊಂಡು ತನಿಖೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ತಜ್ಞರು ಹೇಳ್ತಾ ಇರೋದು ಏನಂದರೆ, ವಿಮಾನ ಟೇಕ್ ಆಫ್ ಸಮಯದಲ್ಲಿ ಪಕ್ಷಿಗಳು ಡಿಕ್ಕಿ ಹೊಡೆದ ಕಾರಣ ಗರಿಷ್ಠ ವೇಗ ತಲುಪಲು ಸಾಧ್ಯವಾಗಿಲ್ಲದೆ ಇರಬಹುದು, ಇದರಿಂದ ಪತನಗೊಂಡಿರಬಹುದು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಎರಡೂ ಎಂಜಿನ್ಗಳಲ್ಲಿ ಶಕ್ತಿ ಕಳೆದುಕೊಂಡಿವೆ. ಟೇಕ್ ಆಫ್ ಸರಿಯಾಗಿಯೇ ಆಗಿದೆ, ಆದರೆ ಗೇರ್ ಮೇಲಕ್ಕೆತ್ತುವಾಗ ವಿಮಾನ ಇಳಿಯಲು ಪ್ರಾರಂಭಿಸಿದೆ. ಎಂಜಿನ್ ಶಕ್ತಿ ಕಳೆದುಕೊಂಡಾಗ ಇದು ಸಂಭವಿಸುತ್ತೆ. ಎಲ್ಲವೂ ತನಿಖೆಯ ನಂತರ ಕಾರಣ ತಿಳಿಯುತ್ತೆ ಅಂತಾನೂ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ವಿಚಾರ ಹೇಳಬೇಕು ಅಂದರೆ, ವಿಮಾನ ಅಷ್ಟೇನೋ ಹಳೆಯದ್ದಲ್ಲ, 11 ವರ್ಷಗಳ ಹಿಂದಿನದ್ದು ಅಷ್ಟೆ. ಇಷ್ಟು ವರ್ಷ ಹಳೆಯದ್ದು ಹೀಗಾಗಿದೆ ಅನ್ನೋದಕ್ಕೆ ಚಾನ್ಸೇ ಇಲ್ಲ ಅನ್ನೋ ಅಭಿಪ್ರಾಯಗಳು ಕೇಳಿ ಬರ್ತಿವೆ. ಇನ್ನು 825 ಅಡಿಗಳಷ್ಟು ಕಡಿಮೆ ಎತ್ತರದಲ್ಲಿ ವಿಮಾನ ಮೇಲೇರಲು ಸಾಧ್ಯವಾಗದೆ ನೆಲಕ್ಕೆ ಅಪ್ಪಳಿಸಿರಬಹುದು, ಇಲ್ಲ ತಪ್ಪಾದ ವಿಧಾನದಲ್ಲಿ ವಿಮಾನವನ್ನು ಟೇಕ್ ಆಫ್ ಮಾಡಿದ್ದು ಕೂಡ ಪತನಕ್ಕೆ ಕಾರಣವಾಗಿರಬಹುದು ಎನ್ನಲಾಗ್ತಾ ಇದೆ. ಇನ್ನು ವಿಮಾನ ಇಂಧನ ಟ್ಯಾಂಕ್ ಪೂರ್ಣ ಭರ್ತಿಯಾಗಿದ್ದರಿಂದ ಅದು ಸ್ಫೋಟಗೊಂಡು ಹೆಚ್ಚು ಅನಾಹುತ ಶಂಕೆಯೂ ವ್ಯಕ್ತವಾಗ್ತಾ ಇದೆ. 1985ರ ಕನಿಷ್ಕ ವಿಮಾನ ದುರಂತದಂತೆ ಈ ಸಲವೂ ವಿಧ್ವಂಸಕ ಕೃತ್ಯಗಳಿಂದ ವಿಮಾನ ಪತನವಾಗಿರೋ ಸಾಧ್ಯತೆ ಇದೆ. ಪ್ರಸ್ತುತ ಹೀಗೂ ಇರಬಹುದು, ಆಗಿರಬಹುದು ಎನ್ನಲಾಗ್ತಾ ಇದೆ. ಆದರೆ ಇದಕ್ಕೆ ನಿಖರ ಕಾರಣ ಏನು ಅನ್ನೋದು ತನಿಖೆ ಪೂರ್ಣಗೊಂಡ ಮೇಲಷ್ಟೇ ಗೊತ್ತಾಗುತ್ತೆ. ಆದರೆ ಮುಂದೆ ಏನು ಗೊತ್ತಾದರೆ ಏನಂತೆ? ಸತ್ತವರು ಬದುಕಿಯಂತೂ ಬರಲಾರರು ಅನ್ನೋದಷ್ಟೇ ಸತ್ಯ. ಈ ದುರಂತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಕೂಡ ಮೃತರಾಗಿದ್ದಾರೆ. ಇದರ ನಡುವೆ ಇಂಥ ವಿಮಾನ ಅಪಘಾತಗಳಲ್ಲಿ ಯಾವೆಲ್ಲ ನಾಯಕರು ಸತ್ತಿದ್ದಾರೆ ಗೊತ್ತಾ? ಬನ್ನಿ ನೋಡೋಣ. ಭಾರತದ ಪ್ರವರ್ತಕ ಪರಮಾಣು ಭೌತಶಾಸ್ತ್ರಜ್ಞ ಅಂದರೆ ಥಟ್ಟನೆ ನೆನಪಾಗೋ ಹೆಸರು ಯಾವುದು? ಹೋಮಿ ಜಹಂಗೀರ್ ಬಾಬಾ ಅವರದ್ದು. ವಿಪರ್ಯಾಸ ಅಂದರೆ ಇವರು ಸತ್ತಿದ್ದು ವಿಮಾನ ಅಪಘಾತದಿಂದ. ಅದು ಜನವರಿ 24, 1966. ಅವತ್ತು ಏರ್ ಇಂಡಿಯಾ ವಿಮಾನ 101ರಲ್ಲಿ ಅವರು ಪ್ರಯಾಣ ಬೆಳೆಸಿದ್ರು. ಜಿನೀವಾ ವಾಯು ಸಂಚಾರ ನಿಯಂತ್ರಣದೊಂದಿಗೆ ಸಂಪರ್ಕ ಕಡಿತಗೊಂಡ ಕಾರಣ ವಿಮಾನವು ಸಿಸ್ ಆಲ್ಫ್ಮೌಂಟ್ ಬ್ಲಾಂಕ್ಗೆ ಅಪ್ಪಳಿಸಿತ್ತು. ಈ ದುರಂತದಲ್ಲಿ ಬಾಬಾ ಭಾರತ ಲೋಕಕ್ಕೆ ತೆರಳಿದ್ರು. ಹಾಗೆ 1973 ಮೇ ತಿಂಗಳ 31 ಅವತ್ತು ಒಂದು ವಿಮಾನ ಅಪಘಾತವಾಗುತ್ತೆ. ಅದರಲ್ಲಿ ತಮಿಳುನಾಡಿನ ಪ್ರಖ್ಯಾತ ರಾಜಕಾರಣಿ ಹಾಗೂ ಕಾಂಗ್ರೆಸ್ ಮುಖಂಡ ಸುಂದರ್ ಮೋಹನ್ ಕುಮಾರಮಂಗಳಂ ಪ್ರಯಾಣ ಮಾಡ್ತಾ ಇರ್ತಾರೆ. ಆದರೆ ದುರದೃಷ್ಟವಶಾತ್ ಅದೇ ವಿಮಾನ ನೆಲಕ್ಕೆ ಅಪ್ಪಳಿಸಿತ್ತು. ಈ ದುರಂತದಲ್ಲಿ ಅವರು ಮೃತರಾಗ್ತಾರೆ. ಕಮ್ಯುನಿಸ್ಟ್ ಪಕ್ಷದ ಮೂಲಕ ರಾಜಕಾರಣ ಆರಂಭಿಸಿದ್ದ ಅವರು ಕಾಂಗ್ರೆಸ್ ಪಕ್ಷ ಸೇರಿ ಭರವಸೆಯ ನಾಯಕರಾಗಿ ಹೊರಹೊಮ್ಮಿದ್ರು. ಒಮ್ಮೆ ಸಂಸದರಾಗಿಯೂ ಆಯ್ಕೆಯಾಗಿದ್ರು. ಆದರೆ ವಿಮಾನ ಅಪಘಾತ ಅವರನ್ನ ಬಲಿ ತೆಗೆದುಕೊಂಡಿತ್ತು. ಅವತ್ತಿನ ದುರಂತದಲ್ಲಿ 440 ಜನ ನಿಧನರಾದರು.
ಆದರೆ ಯಾರನ್ನು ಕೂಡ ಸರಿಯಾಗಿ ಗುರುತಿಸೋಕೆ ಸಾಧ್ಯವಾಗಲಿಲ್ಲ. ಹೀಗಿರುವಾಗ ಇವರನ್ನ ಮಾತ್ರ ಅವರ ಪಾರ್ಕರ್ ಪೆನ್ ಮತ್ತು ಶ್ರವಣ ಸಾಧನದಿಂದ ಗುರುತಿಸಲಾಯಿತು. ಇದೇ ರೀತಿ ಕಾಂಗ್ರೆಸ್ನ ಮತ್ತೊಬ್ಬ ಭರವಸೆಯ ನಾಯಕ ಹಾಗೂ ಇಂದಿರಾ ಗಾಂಧಿ ಅವರ ಪುತ್ರ ಸಂಜಯ್ ಗಾಂಧಿ ಕೂಡ ಸಾವಿನ ಮನೆ ಸೇರಿದ್ರು. ಅದು ಕೂಡ ಜೂನ್ 23, 1980 ದುರಂತ ಸಂಭವಿಸಿತ್ತು. ಇನ್ನು ಮಾರ್ಚ್ 3, 2002 ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿ ಒಂದು ಹೆಲಿಕಾಪ್ಟರ್ ದುರಂತ ಸಂಭವಿಸಿತು. ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ದವರು 12ನೇ ಲೋಕಸಭೆಯ ಸ್ಪೀಕರ್ ಆಗಿದ್ದ ಬಾಲಯೋಗಿ. ಆದರೆ ಈ ಹೆಲಿಕಾಪ್ಟರ್ ದುರಂತಕ್ಕೆ ಈಡಾಯಿತು. ಪರಿಣಾಮ ಬಾಲಯೋಗಿ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಇವರು ಸಹ ಬಿಜೆಪಿಯ ಉತ್ತಮ ಸಂಸದೀಯ ಪಟು ಅಂತಾನೆ ಕರೆಸಿಕೊಂಡಿದ್ರು. ಮುಂದೆ ಪ್ರಧಾನಮಂತ್ರಿ ಆದ್ರೂ ಆಗ್ಬೋದು ಅನ್ನೋ ಭರವಸೆ ಪಕ್ಷದ ನಾಯಕರಲ್ಲಿತ್ತು. ಆದರೆ ಅದೆಲ್ಲವೂ ಆಗೋ ವೇಳೆಗಾಗಲೇ ಹೆಲಿಕಾಪ್ಟರ್ ದುರಂತ ಇವರನ್ನ ಸಾವಿನ ಮನೆ ಕಳಿಸಿತ್ತು. ಇದೇ ರೀತಿಯಲ್ಲಿ ಮತ್ತೊಬ್ಬರು ಸಾವನ್ನಪ್ಪಿದ್ರು. ಅವರ ಹೆಸರು ಸೌಂದರ್ಯ. ಇವರು ಯಾರಿಗೆ ಗೊತ್ತಿಲ್ಲ ಹೇಳಿ. ಮುದ್ದು ಮುಖದ ಈ ಚೆಲುವೆ ಕೂಡ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸತ್ತು ಕರಕಲಾಗಿ ಹೋದ್ರು. ಏಪ್ರಿಲ್ 17, 2004 ಈ ಘಟನೆ ನಡೆಯಿತು. ಅವತ್ತು ಸೌಂದರ್ಯ ಬೆಂಗಳೂರಿನಿಂದ ಕರೀಂನಗರಕ್ಕೆ ತನ್ನ ಸಹೋದರನೊಂದಿಗೆ ಪ್ರಯಾಣ ಬೆಳೆಸಿದ್ರು. ಈ ಘಟನೆ ತೆಲುಗು, ತಮಿಳು, ಕನ್ನಡ ಮತ್ತು ಮಲಯಾಳಂ ಚಲನಚಿತ್ರ ರಂಗವನ್ನ ಶೋಕದಲ್ಲಿ ಮುಳುಗಿಸಿತ್ತು. ಹೀಗಿರುವಾಗಲೇ 2005 ಮಾರ್ಚ್ನಲ್ಲಿ ಮತ್ತೊಂದು ದುರಂತ ನಡೆಯುತ್ತೆ. ಅವತ್ತು ಹರಿಯಾಣ ಕೈಗಾರಿಕಾ ಮತ್ತು ವಿದ್ಯುತ್ ಸಚಿವರಾಗಿದ್ದ OP ಜಿಂದಾಲ್ ಹಾಗೂ ಕೃಷಿ ಸಚಿವರಾಗಿದ್ದ ಸುರೇಂದರ್ ಸಿಂಗ್ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದರು. ಅವರ ಕಿಂಗ್ ಕೋಬ್ರಾ ಹೆಲಿಕಾಪ್ಟರ್ ದೆಹಲಿಯಿಂದ ಚಂಡೀಗಢಕ್ಕೆ ಹೋಗುವ ಮಾರ್ಗದಲ್ಲಿ ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ಅಪಘಾತಕ್ಕೀಡಾಗಿತ್ತು. ಈ ವೇಳೆ ಇಬ್ಬರು ದುರಂತ ಸಾವಿಗೀಡಾಗಿದ್ರು. ಇದಾಗಿ 4 ವರ್ಷಗಳು ಕಳೆದ ಬಳಿಕ ಮತ್ತೊಂದು ಹೆಲಿಕಾಪ್ಟರ್ ದುರಂತ ಸಂಭವಿಸಿತ್ತು. ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ದವರು ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ YS ರಾಜಶೇಖರ್ ರೆಡ್ಡಿ. ಸೆಪ್ಟೆಂಬರ್ 2, 2009 ಅವರ ಬೆಲ್ 430 ಹೆಲಿಕಾಪ್ಟರ್ ಹವಾಮಾನ ವೈಪರೀತ್ಯದಿಂದಾಗಿ ದಟ್ಟವಾದ ನಲ್ಲಮಲ ಕಾಡಿನಲ್ಲಿ ಅಪಘಾತಕ್ಕೀಡಾಗಿ ನಿಧನರಾದರು. ನಂತರ ಗೊತ್ತಾದ ಆಘಾತಕಾರಿ ವಿಷಯ ಅಂದ್ರೆ ರಾಜಶೇಖರ್ ರೆಡ್ಡಿ ಪ್ರಯಾಣ ಮಾಡ್ತಾ ಇದ್ರಲ್ಲ, ಆ ಹೆಲಿಕಾಪ್ಟರ್ ಹಾರಾಟಕ್ಕೆ ಯೋಗ್ಯವಾಗಿರಲಿಲ್ಲ ಅನ್ನೋದು. ಇನ್ನು ರೈಲ್ವೆ ಖಾತೆಯ ಮಾಜಿ ಸಚಿವ ಮಾಧವರಾವ್ ಸಿಂಧಿಯಾ ಬಲಿಯಾಗಿದ್ದು ಕೂಡ ವಿಮಾನ ದುರಂತಕ್ಕೆ. ಅವತ್ತು ಅಂದ್ರೆ ಸೆಪ್ಟೆಂಬರ್ 30, 2001 ಕಾನ್ಪುರದಲ್ಲಿ ರಾಜಕೀಯ ರ್ಯಾಲಿಗೆ ಹೋಗುವ ಮಾರ್ಗದಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದರು. 10 ಆಸನಗಳ ಖಾಸಗಿ ವಿಮಾನ ಉತ್ತರ ಪ್ರದೇಶದ ಮಣಿಪುರ ಬಳಿ ಕೆಟ್ಟ ಹವಾಮಾನದಿಂದಾಗಿ ಅಪಘಾತಕ್ಕೀಡಾಗಿ ಈ ದುರಂತ ಸಂಭವಿಸಿತು. ಇದರ ಜೊತೆ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ದೋರ್ಜಿ ಖಂಡು ಅವರು ಇಂಥದ್ದೇ ದುರಂತದಲ್ಲಿ ಪ್ರಾಣ ಕಳೆದುಕೊಳ್ತಾರೆ. ಅದು ಹೇಗೆ ಅಂದ್ರೆ ಏಪ್ರಿಲ್ 30, 2011 ಇವರು ಪವನ್ ಹನ್ಸ್ ಹೆಲಿಕಾಪ್ಟರ್ನಲ್ಲಿ ತೆರಳುತ್ತಾ ಇರ್ತಾರೆ. ಈ ವೇಳೆ ಹೆಲಿಕಾಪ್ಟರ್ ನಿಯಂತ್ರಣ ಕಳೆದುಕೊಂಡು ನಾಪತ್ತೆಯಾಗುತ್ತೆ. 5 ದಿನಗಳ ಹುಡುಕಾಟದ ನಂತರ ತಾವಾಂಗ್ನಲ್ಲಿ ಅವಶೇಷಗಳು ಪತ್ತೆಯಾಗಿದ್ವು. ದೋರ್ಜಿ ಖಂಡು ಅವರ ದೇಹವು ಹಾಗೆ ಅವಶೇಷದಂತೆ ಸಿಕ್ಕಿತ್ತು. ಇದರ ಜೊತೆ ಮತ್ತೊಂದು ಮರೆಯಾದ ದುರಂತ ಅಂದ್ರೆ ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಅವರ ಸಾವು. ಡಿಸೆಂಬರ್ 8, 2021 ಹೆಲಿಕಾಪ್ಟರ್ ಅಪಘಾತದಲ್ಲಿ ದುರಂತವಾಗಿ ಇವರು ನಿಧನರಾದರು. ಈ ಘಟನೆ ತಮಿಳುನಾಡಿನ ಕೊನ್ನೂರು ಬಳಿ ನಡೆಯಿತು. ಇವರು ತಮ್ಮ ಪತ್ನಿ ಮತ್ತು ಇತರೆ 11 ಜನರೊಂದಿಗೆ ಸುಲೂರಿನಿಂದ ವೆಲ್ಲಿಂಗ್ಟನ್ ಹೋಗುವ ಮಾರ್ಗದಲ್ಲಿ ಅಪಘಾತ ಸಂಭವಿಸಿ ಸಾವಿಗೀಡಾದರು. ಇಲ್ಲಿ ನಾವು ಮತ್ತೊಂದು ವಿಚಾರವನ್ನ ತಿಳಿಯಲೇಬೇಕು. ಅದೇನೆಂದ್ರೆ ವಿಮಾನಗಳು ಹವಾಮಾನ ವೈಪರೀತ್ಯದಿಂದ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗಂದ್ರೆ ಏನು ಅಂತ. ಅದನ್ನ ಯಾವ ರೀತಿ ಅರ್ಥ ಮಾಡಿಸೋದು ಅಂದ್ರೆ, ನೀವು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಆಗ ಕುಳಿತಿದ್ದಾಗ ಕೆಲವು ಸೆಕೆಂಡ್ಗಳ ಕಾಲ ಜರ್ಕ್ಸ್ ಅಥವಾ ತೀವ್ರವಾಗಿ ಅಲಗಾಡುತ್ತೆ. ಇದರ ಅನುಭವ ನಿಮಗೆ ಆಗಿರಬಹುದು. ಆದರೆ ಹವಾಮಾನವು ಕೆಟ್ಟದಿದ್ದಾಗ ಅಥವಾ ಆ ಸಮಯದಲ್ಲಿ ಮಿಂಚು ಇದ್ದಾಗ ಮಾತ್ರ ಈ ಪರಿಸ್ಥಿತಿ ಉಂಟಾಗುತ್ತೆ. ಇಂತಹ ಪರಿಸ್ಥಿತಿಯು ಪ್ರಯಾಣಿಕರಿಗೆ ತೊಂದರೆಯನ್ನ ತರಬಹುದು. ಇನ್ನು ಗಾಳಿಯು ಸರಿಯಾಗಿ ಚಲಿಸದಿದ್ದಾಗ ಅದು ಗಾಳಿಯ ಪ್ರಕ್ಷುಬ್ಧತೆಯನ್ನ ಉಂಟು ಮಾಡುತ್ತದೆ. ಆಗ್ಲೂ ಏನಾದ್ರೂ ಹೆಚ್ಚು ಕಮ್ಮಿ ಆಗತ್ತೆ. ಯಾಕೆಂದ್ರೆ ವಿಮಾನ ಗಾಳಿ ಸಾಮಾನ್ಯವಾಗಿ ಎತ್ತರದಲ್ಲಿ ಲ್ಯಾಮಿನಾರ್ ಫ್ಲೋ ಅಂತ ಕರೆಯೋ ಸಮತಲ ಸ್ಟೀಮ್ನಲ್ಲಿ ಚಲಿಸುತ್ತೆ. ಈ ಕಾರಣದಿಂದ ವಿಮಾನ ನಿರಂತರ ವೇಗದಲ್ಲಿ ಚಲಿಸ್ತಾ ಇರುತ್ತೆ.
ಆದರೆ ಕೆಲವು ವಸ್ತುಗಳು ಗಾಳಿಯ ಹರಿವನ್ನು ನಿರ್ಬಂಧಿಸಿದಾಗ, ಅದನ್ನ ಮೇಲಕ್ಕೆ ಕೆಳಕ್ಕೆ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ಸಮಸ್ಯೆ ಉಂಟಾಗುತ್ತೆ. ಇದು ವಿಮಾನದ ಎತ್ತರದಲ್ಲಿ ಹಠಾತ್ ಬದಲಾವಣೆಯನ್ನ ಉಂಟು ಮಾಡುತ್ತೆ. ಇದರಿಂದಾಗಿ ವಿಮಾನ ಅಲುಗಾಡೋಕೆ ಶುರುವಾಗುತ್ತೆ. ಇದು ವಿಮಾನ ಪತನವಾಗೋಕ್ಕೂ ಕಾರಣವಾಗಬಹುದು. ಹಾಗಿದ್ರೆ ಇಂಥ ಸಂದರ್ಭದಲ್ಲಿ ಬಚಾವಾಗೋದು ಹೇಗೆ ಅಲ್ವಾ? ಒಂದು ವೇಳೆ ಇಂಥ ಸಂದರ್ಭ ಎದುರಾದಾಗ ಗಗನಸಿಕಿಯರು ಬೆಲ್ಟನ್ನು ಬಿಗಿಗೊಳಿಸುವಂತೆ ಹೇಳ್ತಾರೆ. ಅಲ್ಲದೆ ಗಾಳಿಯ ಪ್ರಕ್ಷುಬ್ಧತೆಯ ಸಮಯದಲ್ಲೂ ಸಹ ಪೈಲಟ್ಗಳು ಅದರ ಬಗ್ಗೆ ನಿಮಗೆ ಮುಂಚಿತವಾಗಿ ಎಚ್ಚರಿಕೆ ನೀಡ್ತಾರೆ. ಇಲ್ಲಿ ನಿನ್ನೆ ಸಂಭವಿಸಿದ್ದ ದುರಂತ ವೇಳೆಯಲ್ಲೂ ಇಂಥದ್ದೇ ಎಚ್ಚರಿಕೆ ಸಂದೇಶವನ್ನ ಪೈಲಟ್ಗಳು ಹಾಗೂ ಗಗನಸೆಕೆಯರು ಪ್ರಯಾಣಿಕರಿಗೆ ರವಾನೆ ಮಾಡಿರ್ತಾರೆ. ಆದರೆ ಏನು ಮಾಡೋದು, ಎಲ್ಲವೂ ಕೈಮೀರಿ ಹೋದಾಗ ಯಾರು ಏನೇ ಮಾಡಿದ್ರೂ ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಆಗಿರೋದು ಅದೇ. ಹಿಂದಿನ ಅಪಘಾತಗಳು ಸಂಭವಿಸಿದಾಗಲೂ ಹೀಗೆ ಆಗಿರುತ್ತವೆ. ಆದರೆ ಇಲ್ಲಿ ಹೇಳಬೇಕಾಗಿರೋದು ಏನಂದರೆ, ಮುಂದೆ ಇಂಥ ದುರಂತಗಳು ಸಂಭವಿಸದೇ ಇರಲಿ ಅಂತ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.